ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಅಡುಗೆ ಮನೆ ಖುಷಿ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಹಬ್ಬದ ಸ್ಪೆಷಲ್ ಗೋಡಂಬಿ ಸ್ವೀಟು. ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಹಾಗೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ. 1/4 kg ಗೋಡಂಬಿ ತೊಗೊಂಡಿದ್ದೀವಿ, 1 ಕಪ್ ಸಕ್ಕರೆ, ಏಲಕ್ಕಿ, 3 ಕಲರ್ ಫುಡ್ ಕಲರ್ ಇದೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಅವಾಗಲೇ ತೋರಿಸಿದೆಲ್ಲ 1 ಕಪ್ಪು. ಇದರಿಂದ ಮೆಜರ್ಮೆಂಟ್ ನಾನು 2 ತೊಗೊಂಡಿದ್ದೀನಿ. ಇದಕ್ಕೆ 2 ಇವು ತೊಗೊಂಡ್ರೆ ಶುಗರು ಇದು 1 ಕಪ್ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ, ಈ ಥರ ಇದ್ರೆ ಸಾಕು. ಇದನ್ನ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ಒಂದ್ಸರಿ ಜಡ್ಲಿಲಿ ಸೋಸ್ಕೋಬೇಕು. ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ನಾನು ಸೋಸ್ಕೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಆವಾಗಲೇ ತೋರಿಸಿದ್ವಲ್ಲ ಶುಗರ್ 1 ಕಪ್ಪು, ಸ್ವಲ್ಪ ನೀರು ಹಾಕೋಣ, ಜಾಸ್ತಿ ಬೇಡ. ಸಕ್ಕರೆ ಮುಳುಗೋಷ್ಟಿದ್ರೆ ಸಾಕು. ತುಂಬ ಈಸಿ ಇದು. ಈ ದೀಪಾವಳಿಗೆಲ್ಲ ಆಚೆಗಡೆನೂ ಚೆನ್ನಾಗಿರುತ್ತೆ, ಆದರೆ ಮನೇಲೇ ನಾವೇ ಮಾಡಿ ಹಬ್ಬಕ್ಕೆ ಸೆಲೆಬ್ರೇಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನೋಡಿ, 5 ನಿಮಿಷದಲ್ಲಿ ಕರಗಿಬಿಡುತ್ತೆ. ಇದಕ್ಕೆ ಪಾಕ ಎಳೆ ಎಲ್ಲ ತೆಗೆಯೋದೇನು ಬೇಕಾಗಿಲ್ಲ. ಆವಾಗಲೇ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಗೋಡಂಬಿ, ಇದು ಚೆನ್ನಾಗಿ ಕಲಿಸ್ಕೋಣ. ಇದು ಏಲಕ್ಕಿ ಪೌಡರು, ಹಾಗೆ ಸ್ವಲ್ಪ ತುಪ್ಪ, ಜಾಸ್ತಿ ಬೇಡ. ಇದೇನು ಮೆಜರ್ಮೆಂಟ್ ಏನಿಲ್ಲ, ಚೆನ್ನಾಗಿ ಕಲಿಸ್ಕೊತಾ ಇರಬೇಕಿದು. ನೋಡಿ, ಗಟ್ಟಿ ಆಗ್ತಾ ಇದೆ. ಫ್ರೆಂಡ್ಸ್, ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ದೆ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ನೋಡಿ, ಗಟ್ಟಿ ಆಗ್ತಾ ಇದೆ. ನೋಡಿ, ಈ ಥರ ಈ ಹದಕ್ಕೆ ಬರಬೇಕು. ನೋಡಿ ಫ್ರೆಂಡ್ಸ್, ಆಗಿದೆ ಇದು ಆಲ್ಮೋಸ್ಟು. ನಿಮಗೆ ಹೇಗೆ ಗೊತ್ತಾಗುತ್ತಂದರೆ ನೋಡಿ, ಈ ಥರ ಬಂದರೆ ಆದಂಗೆ. ನೋಡಿ, 5 ನಿಮಿಷ ಬಿಟ್ಟಿದೆ ತಣ್ಣಗಾಗಕ್ಕೆ. ಇವಾಗ ತಣ್ಣಗಾಗಿದೆ. ಇದನ್ನು 3 ಸ್ಟೆಪ್ ಕಟ್ ಮಾಡ್ಕೋಬೇಕು. ಯಾಕಂದರೆ 3 ಕಲರ್ ಅಲ್ವಾ ಮಾಡೋದು, ಮಿಕ್ಸ್ ಮಾಡೋದು, ಅದಕ್ಕೋಸ್ಕರ ಫುಡ್ ಕಲರು. ಆರೆಂಜ್ ಕಲರ್ ಹಾಕತ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ತುಂಬ ಈಸಿ ರೆಸಿಪಿ ಇದು. ಇವಾಗ ಇದು ರೆಡಿ ಆಗಿದೆ, 1 ಕಲರು. ಈಗ ಗ್ರೀನ್ ಕಲರ್ ಮಿಕ್ಸ್ ಮಾಡ್ಕೋಣ. ಸ್ವಲ್ಪ ನೋಡಿ ಮಿಕ್ಸ್ ಮಾಡ್ಕೋಣ. ಇವಾಗ ಉಂಡೆ ಮಾಡ್ಕೋಣ. ಬಿಸಿ ಇರ್ಲಿಕ್ಕೆ ಮಾಡ್ಕೋಬೇಕು ಫ್ರೆಂಡ್ಸ್, ತಣ್ಣಗಾದ್ರೆ ಸ್ವಲ್ಪ ಕಷ್ಟ. ಸ್ವಲ್ಪ ತುಪ್ಪ ಅಂಟಿಸ್ಕೋಣ. ನೋಡಿ, ಫಸ್ಟ್ ಆರೆಂಜ್ ಕಲರ್ ತಗೊಂಡಿದ್ದೀವಿ, ಆಮೇಲೆ ರೆಡ್ಡು. ಈ ಥರ ಮಾಡ್ಕೊಂಡ್ಬಿಟ್ಟು ರೆಡ್ನ ಒಳಗಡೆ ಫಿಲ್ ಮಾಡಿಬಿಟ್ಟು ಇದನ್ನು ರೌಂಡ್ ಅಪ್ ಮಾಡಿಬಿಡೋಣ. ನೋಡಿ, ಸಿಲ್ವರು ಸ್ವೀಟ್ ಮೇಲೆ ಹಾಕೋದು. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ ಎಲ್ಲವೂ ಫಿನಿಶಿಂಗು ಲಾಸ್ಟಲ್ಲಿ. ಓಕೆ ಫ್ರೆಂಡ್ಸ್, ದೀಪಾವಳಿ, ಹ್ಯಾಪಿ ದೀಪಾವಳಿ ಅಡ್ವಾನ್ಸ್ ನಿಮಗೆ. ಓಕೆ, ಮನಸ್ಸಿಟ್ಟು ಅಡುಗೆ ಮಾಡಿದ್ರೆ ಎಲ್ಲ ಅಡುಗೆನೂ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.